ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬಿಸಿಲು ಬಂದಿದೆ. ಅದು ಬೇಡ ಇವಾಗ ಬಾ ಬಾಯಿಲಿ ಕುಚ್ಚಿ ಮಾತಾಡಿ ಹಿಂಗೆಲ್ಲ ಸ್ಟೋರಿ ಹೇಳ್ತೀನಿ ಬಾಯಿಲಿ ನಂಗೆ ಮುತ್ತ ಕೊಡ್ತಾರೆ. ಪಕ್ಷಿಗಳ ಸೌಂಡ್ ಎಷ್ಟು ಜೋರಾಗಿ ಬರ್ತಿತ್ತು ಅಂದರೆ, ಇವತ್ತು ಬಿಸಿಲು ಬಂದುಬಿಟ್ಟಿದೆಯಲ್ಲ, ಹಾಗಾಗಿ ಎಲ್ಲ ಹೊರಗಡೆ ಬಂದುಬಿಟ್ಟಿದೆ ಅನಿಸುತ್ತೆ. ಹಾಗೆಯೇ ನಾನು ನೆನ್ನೆ ತಂದಿದ್ದು ಹೊಸ ಬಟ್ಟೆನೆಲ್ಲ ಹಾಗೆಯೇ ಹೆಜ್ಜಾಕ್ತೆ ಒಣಗಲಿ ಅಂತ. ಇವತ್ತು ಬಟ್ಟೆನೇ ಒಗ್ಯಕ್ಕೆ ಹೋಗಲಿಲ್ಲ, ಯಾಕೆಂದರೆ ನೆನ್ನೆ ಮೊನ್ನೆದೆಲ್ಲ ಬಟ್ಟೆಗಳು ಒಣಗಿರಲಿಲ್ಲ, ಹಾಗಾಗಿ ಒಣಗಿಕೊಳ್ಳಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಇವತ್ತು ತಿಂಡಿ ಏನು ಮಾಡಲಿಲ್ಲ, ರಾಗಿ ನೆಂಜಿ, ಯಾಕೆಂದರೆ ಅವಿನಾಶ ಬೆಳಗ್ಗೆ ಏನಪ್ಪ ಇಲ್ವಾ? ಹಾಂ, ನೋಡಲಿಲ್ಲ ಬಂಗಾರಿ? ಆನೆ ನೋಡಲಿಲ್ವ ನೀನು? ಅಯ್ಯೋ, ಎಷ್ಟು ದಪ್ಪ ಆಯ್ತು ಗೊತ್ತಪ್ಪು. ಪಪ್ಪ ಓಡಿಸ್ಬಿಟ್ರು ಮಗನೇ. ಪಪ್ಪ ಐ ಐ ಗೋ ಅಂದರು. ಹೆಂಗಂದ್ರಪ್ಪ? ಹೆಂಗಂದ್ರೆ ಹೇಳು, ಹೆಂಗೆ ಓಡಿಸಿದ್ರು? ಗೋ ಐ ಗೋ. ನಮ್ಮ ಪಪ್ಪ ಹತ್ರ ಬರ್ತೀಯಾ? ಗೋ ಅಂದರು. ನೀನು ನೋಡಲಿಲ್ವಾ ಆನೆನ? ನೀನು ತಾಚಿ ಮಾಡಿದ್ವಿ ಮಗನೆ, ಹಾಗೆ ಬಂದಿತ್ತು. ಮಂಕಿ, ಆನೆ, ಸಿಂಹ ಎಲ್ಲ ಬಂದಿತ್ತು. ಬಿಸಿ ಇದೆಯಾ? ಸಾರಿ. ಇನ್ನು ನನ್ನ ಮಗಳದು ನಾನೇನೋ ಮಾಡ್ತಾಯಿದ್ರೆ ಅವಳೇನೋ ಮಾಡ್ತಾಳೆ, ಹೋಗಿ ನನ್ನ ಸ್ಲಿಪ್ಪರ್ನೆಲ್ಲ ತೊಳಿತಾ ಇದ್ದಾಳೆ. ಸೊ ಈಗ ಇದನ್ನೆಲ್ಲ ಕ್ಲೀನ್ ಮಾಡೋ ಟೈಮು. ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ, ಎಲ್ಲ ಕಚ್ಚ ಕಚ್ಚ ಥರ ಇದೆ. ಕ್ಲೀನ್ ಮಾಡೋಣ ಬನ್ನಿ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ, ಒಂದು 4 ದಿನ ಹಿಂಗಿರುತ್ತೆ ಚೆನ್ನಾಗಿ, ಹಿಂಗೆ ಮತ್ತೆ ಅದೇ ಕತೆ. ಏನು ಮಾಡೋಂಗಿಲ್ಲ, ಆದರೂ ಕ್ಲೀನ್ ಮಾಡಲೇಬೇಕಲ್ಲ. ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದಿಷ್ಟು ವೇಸ್ಟ್ ಇತ್ತು, ಅದನ್ನೆಲ್ಲ ಬಿಸಾಡಿದೆ. ಸೊ ಫೈನಲಿ ಕ್ಲೀನ್ ಆಯಿತು. ಈಗ ಸ್ವಲ್ಪ ಹಿಂಗಿದೆ, ಇದನ್ನೊಂಚೂರು ಕ್ಲೀನ್ ಮಾಡೋಣ. ಈ ಬಟ್ಟೆಗಳಂತೂ ಎಷ್ಟು ಜೋಡಿಸಿದ್ರು ಆ ಕಡೆ ಈ ಕಡೆ ಆಗೋಗಿರುತ್ತೆ, ಆದ್ರೂ ಜೋಡಿಸ್ಲೇಬೇಕು ಅಂತ ಜೋಡಿಸ್ತಾ ಇದ್ದೀನಿ. ನಾನು ಬಟ್ಟೆ ಜೋಡಿಸ್ಕೊಂಡು ನಾನೇನೋ ಮಾಡ್ತಾಯಿದ್ರೆ ನನ್ನ ಮಗಳದೊಂದು ರಾಮಾಯಣ ನೋಡಿ ನೀವು, ಹಾಗೆ ಏನು ಮಾಡ್ತಿದ್ದಾಳೆ ಅಂತ. ಏನು ಮಾಡೋದಪ್ಪ ಅದನ್ನ? ಹೆಂಗೆ ಮಾಡೋದು? ಕೊಕ್ಕೋ ಅವನು ಹಂಗೆ ಕಟ್ ಮಾಡೋದು. ಅದು ತಾತ ಕಟ್ ಮಾಡುತ್ತೆ ಅದನ್ನ. ಕೊಕ್ಕ ಕಟ್ ಮಾಡಿದ್ರಲ್ಲ, ಹಂಗೆ ಕಟ್ ಮಾಡೋದಾ? ಹೌದಾ, ಸರಿ. ಏನು ಸರಿ ಆಯಿತು, ಕಟ್ ಮಾಡೋಣ. ನಮ್ಮದು ಸೈಡಿಂದೆಲ್ಲ ನಮ್ಮದು, ಮಧ್ಯದ್ದು ಕೆಂಪದೆಲ್ಲ ಮೇಡಮ್ದು. ವ್ಯಾಪಾರ ಆಗಲ್ಲ, ತಿನ್ನಿ, ಎಲ್ಲ ಅರ್ಥ ಆಗ್ತದೆ. ಆಟಾಡು. ಗುಡ್ ಗರ್ಲ್. ಮತ್ತೆ ಗುಡ್ ಗರ್ಲ್. ಮತ್ತೆ ಇದ್ರಲ್ಲಿ ಸ್ವಲ್ಪ ಖುಷಿಯಾಗಿ ಆಟ ಆಡ್ತಾಳೆ, ನೇತಾಡ್ಕೊಂಡು ಆರಾಮಾಗಿ ಆಟ ಆಡ್ತಾಳೆ.
ಚೆನ್ನಾಗಿರುತ್ತೆ, ಅವಳಿಗೆ ಖುಷಿ ಅನಿಸುತ್ತೆ. ಎಲ್ಲಿ ಮಾಡೋದು ಸುಸುಕಕ್ಕನ? ಹಾಂ ಹಾಂ ಈಗ ಮ್ಯಾಟ್ರ್ ಏನಂದರೆ ಅವಳು ಮನೆಯೊಳಗಡೆ ಸುಸ್ಸು ಮಾಡ್ತಾ ಇರ್ತಾಳೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸಂಜೆ ಅದು ಮಚ್ಚಕಾಯಿ ತೊಗೊಂಡು ಈ ಥರ ಎಲ್ಲಿ ಮಾಡೋದು ಸುಸ್ಸುನ ಬಾತ್ರೂಮಲ್ಲಿ ಮಾಡಬೇಕು, ಇಲ್ಲೆಲ್ಲ ಮಾಡಬಾರ್ದು ಅಂತ ನನ್ನ ಥರನೇ ಅವಳು ಇಮಿಟೇಟ್ ಮಾಡ್ತಾ ಇದ್ದಾಳೆ. ಸೊ ಈಗ ಟೈಮ್ 11:15. ನಮ್ಮ ಮನೆಯವ್ರನ್ನ ಕಾದು ಸಾಕಾಯಿತು. ಫೈನಲಿ ಊಟ ಮಾಡ್ತಾಯಿದ್ದೀನಿ. ಮಜ್ಜಿಗೆ ಸಾಂಬಾರು ಮುದ್ದೆ ಊಟ ಮಾಡಿ ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ. ಆಗಲ್ಲಪ್ಪ, ನಿದ್ದೆ ಬರ್ತಾಯಿದೆ. ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ನೈಟ್, ಬಾಯ್.